ನಮ್ಮ ಕರ್ಮ ಅಕೌಂಟ್ದಾಗ ಪಾಸಿಟಿವ್ 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 ಬ್ಯಾಲೆನ್ಸೇ ಆಗಬೇಕು. ಈಗ ಅಕೌಂಟ್ ಕ್ಲಿಯರ್ ಅದ ಎಲ್ಲರಿಗೆ? ಈಗ ಎಷ್ಟು ಮಂದಿ ಅಂತ ನಿಮ್ಮಲ್ಲಿ ಅಕೌಂಟ್ ಅದ? ನಿಮ್ಮ ಹೆಸರು ಮೇಲೆ ಬ್ಯಾಂಕ್ ಅಕೌಂಟ್ ಎಲ್ಲರ ಬಳಿ ಅದ? तो किसी के पास भी नहीं है अकाउंट. ओके, तो आप जैसे बैंक अकाउंट में फिक्स डिपॉजिट और लोन होता है, पता है ना? कितने लोग के पास बैंक अकाउंट में फिक्स डिपॉजिट है? ऐसा तो नहीं होता. मैं अभी कोई नहीं है बोला ना, उसका क्या असर होता है मैं बताने वाला हूं आगे. तथास्तु के स्लाइड में, तथास्तु का स्लाइड आएगा ना, वो अकाउंट आपका डूब जाएगा. किसके पास नहीं? 2 ही लोग के पास है फिक्स डिपॉजिट, 3 4 5 अभी निकल रहे. देखो कौन से अकाउंट में आपका, कौन से बैंक में? बैंक ऑफ बड़ौदा. कितना परसेंट देता है इंटरेस्ट? 8%. वेरी गुड. तो एफडी अगर हम करते हैं, इफ वी मेक एफडी वी विल गेट बैक मनी विद द इंटरेस्ट. फंडामेंटल. इफ वी टेक लोन वी हैव टू पे इंटरेस्ट. क्लियर? ಎಲ್ಲರಿಗೂ ಗೊತ್ತದಲ್ಲ ಇದು? ಎಫ್ಡಿ ಮಾಡಿದ್ರೆ ಇಂಟ್ರೆಸ್ಟ್ ಜೊತೆ ಬರ್ತದ, ಲೋನ್ ತಗೊಂಡ್ರೆ ಇಂಟ್ರೆಸ್ಟ್ ಜೊತೆ ಕೊಡಬೇಕಾಗ್ತದ. ರೈಟ್? ಸೇಮ್ ಕರ್ಮ ಅಕೌಂಟ್ದಾಗೂ ಎಫ್ಡಿ ಲೋನ್ ಇರ್ತದ, ಬ್ಯಾಂಕ್ ಅಕೌಂಟ್ ಅಪ್ಲೈ. ಅದು ಯಾವ ಥರ ಕೆಲಸ ಮಾಡ್ತದ? ಫಾರ್ ಎಕ್ಸಾಂಪಲ್, ನಾವು ಯಾರಿಗನ್ನ ಮೋಸ ಮಾಡಿ ಬೇರೆಯವ್ರ ಹಕ್ಕುದು ತಗೊಂಡಿವಿ, ನಮ್ಮ ಬ್ರದರ್ ಆಗ್ಬೋದು, ನಮ್ಮ ಪಾರ್ಟ್ನರ್ ಆಗ್ಬೋದು, ಯಾರನ್ನ ಇರ್ಬೋದು. ನಮ್ಮ ಹಕ್ಕುದು ಏನಿಲ್ಲ, ಅದ್ರದ್ದು ಮೋಸ ಮಾಡಿ ನಾವು ತಗೊಂಡಿವಿ. ಭಾಳ ಮಂದಿ ಏನು ತಿಳ್ಕೊತಾರ, ಅರೆ ಇದು ಚಾನ್ಸ್ ಸಿಕ್ಕದ ನಮಗೂ, ಚಾನ್ಸ್ ಮಿಲ್ ಗಯಾ ಮುझे ಮಾರ್ ಲಿಯಾ. ದಟ್ ಈಸ್ ನೆವರ್ ಎ ಚಾನ್ಸ್, ದಟ್ ಈಸ್ ಎ ಲೋನ್. ಒನ್ ಡೇ ಇಟ್ ವಿಲ್ ಗೋ ಬ್ಯಾಕ್ ಬೈ ವಿತ್ ಇಂಟ್ರೆಸ್ಟ್. ಎಷ್ಟು ತನ ನಂಬಲಿ ಇರ್ತದ ಅಷ್ಟು ತನ ದುಃಖ, ಯಾವುದೋ ಒಂದು ದುಃಖ ಕೊಡ್ಕೋತ ಇರ್ತದ. ಒಂದು ದಿವಸ ದೊಡ್ಡ ಲಾಸ್ ಆಗಿ ಇಂಟ್ರೆಸ್ಟ್ ಜೊತೆ ಹೋಗ್ತದ, ಅದು ಮಿಸ್ ಆಗಲ್ಲ. गलत तरीके से कमाया पैसा अच्छे काम के लिए यूज नहीं कर सकते. क्लियर? उसी तरह लोन, जो वो लोन हो गया, अभी किसी और ने हमारा पैसा डुबाया, ಬೇರೆ ಯಾರನ್ನ ನಮ್ದು ರೊಕ್ಕ ಡುಬಾಯಿಸ್ಯಾರ, ಅದು ಯಾವಾಗನು ಡುಬಾಯಿಸಿದಿಲ್ಲ ಆಗಲ್ಲ, ಅದು ಫಿಕ್ಸ್ ಡಿಪಾಸಿಟ್ ಅದ. ಒನ್ ಡೇ ಕಂಪಲ್ಸರಿ ಇಂಟ್ರೆಸ್ಟ್ ಜೊತೆ ಬರ್ತದ, ಮಿಸ್ ಆಗಲ್ಲ. ಈಗ ಒಂದು ಕ್ವಶನ್, ನೀವು ಯಾವ ಬ್ಯಾಂಕ್ದಾಗ ಮಾಡಿರಿ ಎಫ್ ಡಿ? ಕರ್ನಾಟಕ ಬ್ಯಾಂಕ್. ನೀವು ಯಾವಾಗೈತೆ ಎಫ್ ಡಿ ಮಾಡಿರಿ ಅವಾಗ ಪಾರ್ಟಿ ಮಾಡಿರಿ? ನೀವು ರೀ ಮಾಡಿಲ್ಲ. ಇಲ್ಲಿ ಕರ್ಮ ಅಕೌಂಟ್ದಾಗ ಎಫ್ ಡಿ ಹಾಕ್ತಾರಲ್ಲ, ಯಾರನ್ನ ನಮ್ಗೆ ಗೊತ್ತಾಗಿದೆ, ನಾವೇನು ಮಾಡಬೇಕು, ಪೂರ್ತಿ ಟ್ರೈ ಮಾಡಬೇಕು. ನಮ್ಮ ರೊಕ್ಕ ಯಾರಿಗೂ ಡುಬಾಯಿಸಬಾರ್ದು. ಯಾಕಂದ್ರೆ ನಮ್ಮ ಬಿಸ್ನೆಸ್ ನಡಿಬೇಕು, ಮನಿ ನಡಿಬೇಕು, ಪೂರ್ತಿ ಪ್ರಯತ್ನ ಮಾಡಬೇಕು. ಬೇಕಂದ್ರೆ ಲೀಗಲ್ ಕೇಸ್ ಹಾಕ್ರಿ, ಎಲ್ಲ ಮಾಡಿ ಫುಲ್ ಟ್ರೈ ಮಾಡಬೇಕು ನಮ್ಮ ರೊಕ್ಕ, ಯಾಕಂದ್ರೆ ನಮ್ಮ ಹಕ್ಕದ. ಎಲ್ಲ ಆಗಿದ ಮೇಲೇನು ಯಾರು ಕೊಡಕ್ಕೆ ತಯಾರಿಲ್ಲ, ಹೋಗಿದೆ ಅಂತ ಕಾಣ್ತಾ ಇಲ್ಲ, ಅವಾಗ ಏನು ಮಾಡ್ಬೇಕಂದ್ರೆ ಫ್ಯಾಮಿಲಿ ಜೊತೆ ಹೋಗಿ ಮಸ್ತ್ ಪಾರ್ಟಿ ಮಾಡಬೇಕು. ಏನು ಮಾಡಬೇಕು? ಪಾರ್ಟಿ ಮಾಡಬೇಕು. ಮತ್ತು ನೀವು ಬ್ಯಾಂಕ್ದಾಗ ಎಫ್ ಡಿ ಮಾಡೋ ಪಾರ್ಟಿ ಮಾಡಿಲ್ಲ, ಇಲ್ಲಿ ಯಾಕೆ ಪಾರ್ಟಿ ಮಾಡಬೇಕು? ಅಲ್ಲಿನೂ ವಾಪಸ್ ಬರ್ತದ, ಅಲ್ಲಿನೂ ಬರ್ತದ ವಿತ್ ಇಂಟ್ರೆಸ್ಟ್, ಅಲ್ಲಿನೂ ವಿತ್ ಇಂಟ್ರೆಸ್ಟ್ ಬರ್ತದೆ. ಬಟ್ ಡಿಫರೆನ್ಸ್ ಏನದ, ಈ ಎಫ್ ಡಿ ಎಲ್ಲಿ ಆಗ್ಯದ? ಯೂನಿವರ್ಸಲ್ ಬ್ಯಾಂಕ್ ಆಫ್ ಕರ್ಮಾದಾಗ ಇಂಟ್ರೆಸ್ಟ್ ರೇಟ್ ಇಸ್ ವೆರಿ ಹೈ. एज पर शास्त्र एवरी ईयर डबल होता है. ನಾವು ಬೇರೆಯವ್ರದ್ದು ಯಾವ್ದಾರ ರೊಕ್ಕ ತೊಗೊಂಡು ಡುಬಾಯಿಸಿ ಅಂದ್ರೆ 1 ಲಕ್ಷ ಇದ್ದಾರೆ, ನೆಕ್ಸ್ಟ್ ಇಯರ್ 2 lakhs, ನೆಕ್ಸ್ಟ್ 4 lakhs, ನೆಕ್ಸ್ಟ್ 8 lakhs, 16 lakhs, 32 lakhs. ಒಂದ್ಸಲ ಎಲ್ಲೋ ಬಿಸ್ನೆಸ್ ಕಡೆ ದೊಡ್ಡ ಲಾಸ್ ಆಗ್ಬಿಡ್ತದ, ಹೋಗ್ತದ. ಹಂಗೆ ನಮ್ಮ ಮನಿ ಯಾರನ್ನ ಡುಬಾಯಿಸ್ ಅಂದ್ರೆ ಅವ್ರ ಪ್ರಕಾರ ಡುಬಾಯ್ಸ್, ನಮ್ಮ ಪ್ರಕಾರ ಡುಬಾಯಿಸಿಲ್ಲ, ನಮ್ಮ ಪ್ರಕಾರ ಎಫ್ ಡಿ. ಅದು ಹೋಗ್ಯದಂದ್ರೆ ಅವ್ರದ್ದು ನೆಕ್ಸ್ಟ್ ಇಯರ್ 1 lakh, 2 lakh, 4 lakh, 8 lakh, 16 lakhs ಆಗಿ ಅವ್ರ ಇಲ್ಲೇ ಕಡೆ ಲಾಸ್ ಆಗ್ತದ. ನಮಗೂ ಕ್ರಾಪ್ ಪ್ರಾಜೆಕ್ಟ್ ಅಂತೂ ಯಾವುದೋ ಒಂದು ಸ್ಕೀಮ್ ಬಂದು ದುಡ್ಡು ಬರ್ತದ, ಅದು ಮಿಸ್ ಆಗಲ್ಲ. ಪಾರ್ಟಿ ಮಾಡಬೇಕಲ್ಲ, ರೈಟ್? ಈ ಎಫ್ ಡಿ ಲೋನ್ ಅಕೌಂಟ್ದಾಗ, ಬ್ಯಾಂಕ್ ಅಕೌಂಟ್ದಾಗ ಬರೀ ರೊಕ್ಕ ಅದ, ಇದಾಗ ಬರೀ ರೊಕ್ಕ ಇಲ್ಲ. ಕ್ರೆಡಿಟ್ ಡೆಬಿಟ್ ಬ್ಯಾಲೆನ್ಸ್ ಎರಡೂ ಅವ. ಪ್ರೇಮ, ದಯ, ಕೆಟ್ಟು ಮಾಡಿದ್ದು ಎಲ್ಲಿ ಪ್ರತಿಯೊಂದು ಎಫ್ ಡಿ ಲೋನ್ ಆಗ್ಲತ್ತದ. ಗೊತ್ತಾಗ್ಯದ? ಆಸ್ ಪರ್ ಲಾ ಆಫ್ ಕರ್ಮ, ಅಕೌಂಟ್ ಸೆಟಲ್ಮೆಂಟ್ ವಿತ್ ಎವ್ರಿಬಡಿ ಇಸ್ ಮಸ್ಟ್. ನಾವು ಸನ್ನೆ ಇದ್ದಾಗಿನಿಂದ ಇಲ್ಲಿ ತನ ಎಷ್ಟು ಮಂದಿ ನಮ್ಮ ಲೈಫ್ದಾಗ ಬಂದಾರ, ಪ್ರತಿಯೊಬ್ಬರ ಜೊತೆಗೆ ಒಂದು ಅಕೌಂಟ್ ಆಗ್ಯದ. ನಮ್ಮ ಮಾತಾ ಪಿತಾ, ನಮ್ಮ ಅಣ್ಣ ತಮ್ಮರು, ನಮ್ಮ ಊರವರು,
ನಮ್ಮ ಸ್ಕೂಲ್ ಮೇಟ್ಸ್, ನಮ್ಮ ಟೀಚರ್ಸ್, ನಮ್ಮ ಎಂಪ್ಲಾಯೀಸ್, ನಮ್ಮ ಫ್ರೆಂಡ್ಸ್ ಎಷ್ಟು ಮಂದಿ ಜೊತೆ ನಮ್ಮ ರಿಲೇಷನ್ ಆಗ್ಯದ, ಪ್ರತಿಯೊಬ್ಬರ ಜೊತೆ ಒಂದು ಅಕೌಂಟ್ ಅದ. ಆ ಅಕೌಂಟ್ದಾಗ ನಾವು ಏನು ಹಾಕಿದೀವಿ अंदर कर्मा अकाउंट अंदर पॉजिटिव नेगेटिव गाली दिया, गलोज दिया, बुरा सोचा, बुरा बोला, धोखा दिया, पैसा, एवरीथिंग. अकाउंट सेटलमेंट विद एवरीबडी इज मस्ट. ಯಾವಾಗೋ ಒಂದ್ಸಲ ಅವ್ರು ನಮ್ಮ ಲೈಫ್ದಾಗ ಮತ್ತೆ ಬರ್ತಾರ, ಬಂದು ಆ ಅಕೌಂಟ್ ಸೆಟಲ್ಮೆಂಟ್ ಕಂಪಲ್ಸರಿ ಮಾಡೇ ಮಾಡ್ತಾರ, ಅದು ಮಿಸ್ ಆಗಲ್ಲ. ನಾವು ಏನೇನು ಹಾಕಿವಿ ಆ ಬ್ಯಾಲೆನ್ಸ್ ಅಕೌಂಟ್ದಾಗ ಯಾವಾಗೋ ಒಂದ್ಸಲ ಅವ್ರು ಬರ್ತಾರ, ಆ ಅಕೌಂಟ್ ಸೆಟಲ್ಮೆಂಟ್ ಮತ್ತೆ ಕಂಪಲ್ಸರಿ ಆಗ್ತದೆ, ಅದು ಮಿಸ್ ಆಗಲ್ಲ. ಕ್ಲಿಯರ್ ಅದ? ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ವಾಟ್ ಕೈಂಡ್ ಆಫ್ ಬ್ಯಾಲೆನ್ಸಸ್ ವಿ ಆರ್. ಇವತ್ತು ಬಿ ನೀವು ಬಹಳ ಮಂದಿ ಹೊಸದಾಗ ಭೇಟಿ ಆಗಿರ್ಬೋದು, ಒಬ್ಬರೊಬ್ಬರ ಬಗ್ಗೆ ವಿಚಾರ ಮಾಡಿದಾರ, ಮಾತಾಡಬೇಕು, ಅಕೌಂಟ್ ಆಗ್ಯದ. ಆ ಅಕೌಂಟ್ದಾಗ ನಾವು ಎಂತೋ ಬ್ಯಾಲೆನ್ಸ್ ಆಗಿವಿ, ಡೆಬಿಟ್ ಕ್ರೆಡಿಟ್ ಯಾವಾಗನೂ ಒಂದ್ಸಲ ಮತ್ತೆ ಸೇಮ್ ರಿಟರ್ನ್ ಬರ್ತದೆ. ಅಷ್ಟು ಪರ್ಫೆಕ್ಟ್ ಕೆಲಸ ಮಾಡ್ತಾ ಅದು. ನಮ್ಮ ಎಕ್ಸಾಂಪಲ್ ನಾ ಹೇಳ್ತೀನಿ. ನಾ 2008ದಾಗ ಕಂಪನಿ ಸ್ಟಾರ್ಟ್ ಮಾಡೀನಿ. ಓಕೆ, ನಮಗೆ ನಾ ಟಾರ್ಗೆಟ್ ಕೊಟ್ಟಿವಿ 3 ಇಯರ್ಸ್ದಾಗ ಆಲ್ ಓವರ್ ಇಂಡಿಯಾ ಬಿಸ್ನೆಸ್ ಎಸ್ಟಾಬ್ಲಿಷ್ ಮಾಡ್ಬೇಕಂತ. ಈಗ ಹೊಸ ಕಂಪನಿ ಅದ, ಹೊಸ ಬ್ರ್ಯಾಂಡ್ ಅದ, ಎಕ್ಸ್ಪೀರಿಯನ್ಸ್ಡ್ ಪೀಪಲ್, ಗುಡ್ ಪೀಪಲ್ ಡೋಂಟ್ ಜಾಯಿನ್. ಡಾಕ್ಟರ್ ಅಮಿತ್ ತ್ರಿಪಾಠಿ ಹೊಸ ಕಂಪನಿದಾಗ CEO ಆಗ ಬರಲ್ಲ, ಈಗ ಬ್ರ್ಯಾಂಡ್ ಆಗ್ಯದ, ಇವ್ರು ಬಂದಾರ, ರೈಟ್? ಹೊಸ ಕಂಪನಿ ಅದ, ನಮ್ಗೆ ಫಾಸ್ಟ್ ಹೋಗೋದಿತ್ತು. ಯಾರು ಬಂದಾರ ಅವ್ರು ತಗೊಂಡಿವಿ ನಾವು, ಯಾರು ಜಾಯಿನ್ ಆಗ್ಯಾರ ಅವ್ರು ತಗೊಂಡಿವಿ ನಾವು. ಗುಡ್ ಪೀಪಲ್ ಬಂದಾರ, ಬ್ಯಾಡ್ ಪೀಪಲ್ನು ಬಂದಾರ, ಗುಡ್ ಎಂಪ್ಲಾಯೀಸ್ ಬಂದಾರ, ಬ್ಯಾಡ್ ಎಂಪ್ಲಾಯೀಸ್ನು ಬಂದಾರ. ಅವರು ಗುಡ್ ಡೀಲರ್ಸ್ನು ಅಪಾಯಿಂಟ್ ಮಾಡ್ಯಾರ, ಸ್ವಲ್ಪ ಮಂದಿ ಬ್ಯಾಡ್ ಡೀಲರ್ಸ್ನು ಅಪಾಯಿಂಟ್ ಮಾಡ್ಯಾರ. ಓಕೆ, ಸೊ ಅದು ಇದು ಯಾಕಂದ್ರೆ ನಮ್ಮದೇ ಡೆಸಿಷನ್ ಇತ್ತು. ಅದು ಫಾಸ್ಟ್ ಹೋಗಬೇಕು, ಫಾಸ್ಟ್ ಆಲ್ ಓವರ್ ಇಂಡಿಯಾ ಎಸ್ಟಾಬ್ಲಿಷ್ ಮಾಡ್ಬೇಕಂದ್ರೆ ಗುಡ್ ಡೀಲರ್ಸ್, ಬ್ಯಾಡ್ ಡೀಲರ್ಸ್, ಗುಡ್ ಎಂಪ್ಲಾಯೀಸ್, ಬ್ಯಾಡ್ ಎಂಪ್ಲಾಯೀಸ್ ಬಂದಾರ. ಆ ಪ್ರೊಸೆಸ್ದಾಗ ಏನಾಗ್ಯದ, ನಾವು ಎಂಪ್ಲಾಯೀಸ್ನು ಭಾಳ ಗಡ್ಬಡ್ ಮಾಡ್ಯಾರ ಆ ಟೈಮ್. ಯಾಕಂದ್ರೆ ಹೊಸ ಕಂಪನಿ, ನಮ್ಮಲ್ಲಿ ಸಿಸ್ಟಮ್ಸ್ ಇಲ್ಲ, ನಮ್ಮಲ್ಲಿ HR ಪಾಲಿಸಿ ಸರಿಯಾಗಿಲ್ಲ, ಸಪ್ಲೈ ಚೈನ್ ಸಿಸ್ಟಮ್ ಇಲ್ಲ, ಲೀಗಲ್ ಡಿಪಾರ್ಟ್ಮೆಂಟ್ ಸ್ಟ್ರಾಂಗ್ ಇಲ್ಲ, ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಅಷ್ಟು ಸ್ಟ್ರಾಂಗ್ ಇದ್ದಿಲ್ಲ, ಹೊಸ ಕಂಪನಿ ಇತ್ತು. ಸೊ ಎಲ್ಲೆಲ್ಲಿ ಚಾನ್ಸ್ ಸಿಕ್ಕದ ಎಲ್ಲರೂ ಅವ್ರು ತಿಳ್ಕೊಂಡ್ರೆ ಅವ್ರಿಗೆ ಚಾನ್ಸ್ ಸಿಕ್ಕದ. ओके, सो ಎಲ್ಲರೂ चोरी किया, गलत किया, सब किया, TA बिल्स में चोरी किया, बहुत हुआ, राइट? अभी हमारा बहुत स्ट्रांग है सिस्टम्स. तो वो प्रोसेस में हुआ. डीलर्स भी बहुत डीलर ने पैसा डुबाया, ಬಹಳ ಮಂದಿ ಡೀಲರ್ಸ್ ರೊಕ್ಕ ಕೊಟ್ಟಿಲ್ಲ, ಅಕೌಂಟ್ಸ್ ಕ್ಲೋಸ್ ಆಗ. ಎಂಪ್ಲಾಯೀಸ್ ಏನಾಗ್ಯದ, ಒಬ್ರು ಆರ್ಡರ್ ಕೊಟ್ಟಿರ ಡೀಲರ್ ಹೆಸರು ಮೇಲೆ, ಟ್ರಾನ್ಸ್ಪೋರ್ಟ್ ನಿಂದೆ ಸ್ಟಾಕ್ ತಗೊಂಡು ಹೋಗಿದ್ದಾರೆ, ಡೀಲರ್ ಮೇಲೆ ಹೋಗಿಲ್ಲ ಸ್ಟಾಕ್, ಅಂತವನು ಕೇಸಸ್ ಆಗ್ಯಾವ. ಆಮೇಲೆ ಯಾವಾಗೋ ಗೊತ್ತಾಗ್ಯದ. ಸ್ಟಾರ್ಟಿಂಗ್ ಇತ್ತು, ಓಕೆ, ನಾವು ಕಂಪನಿ ಇಸ್ ವೆರಿ ಸ್ಟ್ರಾಂಗ್, ಲೀಗಲಿ ಸಿಸ್ಟಮ್ಸ್, ಪ್ರಾಸೆಸ್, ಎವ್ರಿಥಿಂಗ್ ಇಸ್ ವೆರಿ ಸ್ಟ್ರಾಂಗ್ ನಾವು, ಬಟ್ ಆಗ್ಯದ. ಡೀಲರ್ಸ್ನು ಭಾಳ ಮಂದಿ ಆ ಥರ ರೊಕ್ಕ ಕೊಟ್ಟಿಲ್ಲ, ಕ್ಲೋಸ್ ಆಗ್ಯದ. ಡುಬೈ ಎವ್ರಿ ಇಯರ್ 2 crores, 3 crores, 2 crores, 3 crores, 5 crores ನಮ್ದು ಏನಾಗ್ಯದ, FD ಆಗ್ಯದ, ಲಾಸ್ ಆಗಿಲ್ಲ. ಇಷ್ಟು ಮಂದಿ ಬಲ್ಲಿ ಆಲ್ ಓವರ್ ಇಂಡಿಯಾ FD ಹಾಕೋತ ಹೋಗೋದು. ನಾವು ಟ್ರೈ ಮಾಡಿ ಎಷ್ಟು ಕಂಟ್ರೋಲ್ ಮಾಡ್ತಾ ಮಾಡೀವಿ. ದಟ್ ವಾಸ್ ಮೈ ಡೆಸಿಷನ್ ಟು ಗ್ರೋ ಫಾಸ್ಟ್. ಬಟ್ ನಾವು ಯಾವಾಗೂ ದುಃಖ ಆಗಿಲ್ಲ ಯಾವಾಗೂ ಅವ್ರಿಗೆ ಬ್ಲೆಸ್ ಕೊಡ್ತೀವಿ. ಭಗವಾನ್ ಖುಷ್ ರಖೋ ಸಬ್ಕೋ, ಆಶೀರ್ವಾದ ಭಗವಾನ್ ಎಲ್ಲರಿಗೂ ಸಂತೋಷವಾಗಿ ಇಡ್ರಿ. ಎರಡು ರೀಸನ್. ಒಂದು ರೀಸನ್ ಏನು, ಇವರು ಆ ಟೈಮ್ದಾಗ ಬಂದು ಎಂಟ್ರಿ ಕೊಟ್ಟು ಮಾಡಿದ ಮೇಲೆ ನಮ್ಮ ಕಂಪನಿ ಬ್ರ್ಯಾಂಡ್ ಆಗ್ಯದ. ನಿಮ್ಮಂಥವು ಗುಡ್ ಡೀಲರ್ಸ್ ಈಗ ಬಂದಾರ, ರೈಟ್? ಅವ್ರು ಬೇಸ್ ಕೆಲಸ ಮಾಡ್ಯಾರ, ಗುಡ್ ಸ್ಟಾಫ್ನು ಬಂದಾರ. ಆಮೇಲೆ ಅವ್ರು ಬೇಸ್ ಮಾಡಿದ ಮೇಲೆ ಕಂಪನಿ ಟೆಕ್ನಾಲಜಿ ಪ್ರಾಡಕ್ಟ್ಸ್ ಎಲ್ಲ ಗೊತ್ತಾಗಿದ್ಮೇಲೆ ಸ್ಲೋಲಿ ನಮ್ಮ ಕಂಪನಿದಾಗ ಒಳ್ಳೆ ಡೀಲರ್ಸ್, ಒಳ್ಳೆ ಸ್ಟಾಫ್ ಬಂದಾರ. ಸೊ ಅವ್ರನ್ನು ಕಾಂಟ್ರಿಬ್ಯೂಷನ್ ಅದ ಇಲ್ಲ. ಸೊ ಭಗವಾನ್ ಉನ್ಕೋ ಖುಷ್ ರಖೆ, ಥ್ಯಾಂಕ್ ಯು ಸೋ ಮಚ್. ಸೆಕೆಂಡ್, ನೀವೇನ್ರಿ ನಿಮ್ದು ಬ್ಯಾಂಕ್ ಆಫ್ ಬರೋಡಾ ಯಾವಾಗ ದಿವಾಲ ಆಗ್ಬೇಕಂತ ಪ್ಲಾನ್ ಮಾಡ್ತೀರಿ, ನೀವು ತಿಳ್ಸ್ಕೊತೀರಿ? ನಿಮ್ಮ ಬ್ಯಾಂಕ್ ಯಾವಾಗ ದಿವಾಲ ಆಗ್ಬೇಕಂತಾರ, ನಾ ಯಾಕೆ ಮಾಡ್ತೀನಿ? ಇಷ್ಟು ಮಂದಿ ಬಳಿ ನಮ್ಮ FD ಅದ. ಅವ್ರೆಲ್ಲರೂ ಯಾವಾಗೂ ಆನಂದಾಗಿರ್ಬೇಕು, ಕಷ್ಟ ಮಾಡ್ಕೋತಾ ಇರ್ತಾರ, ರೊಕ್ಕ ಬಳಸ್ತಾರ, ಎಲ್ಲೋ ಕಡೆ ಮತ್ತೆ ರಿಟರ್ನ್ ಬರ್ತದ. ನಾ ಯಾಕೆ ತಿಳ್ಬೇಕು ಅವ್ರ ದುಃಖ ಆಗ್ಬೇಕು, ದಿವಾಲ ಆಗ್ಬೇಕಂತಾರ? मैं क्यों सोचूं? भगवान सबको खुश रखे. ಅವ್ರು ಕಷ್ಟ ಮಾಡ್ತಾರ, ರಿಟರ್ನ್ ಕಂಪಲ್ಸರಿ ಬರೇ ಬರ್ತದೆ. ಅಷ್ಟು ಮಂದಿ ಬಲ್ಲಿ ನಮ್ಮ FD ಅದ ಆಲ್ ಓವರ್ ಇಂಡಿಯಾದಾಗ. ಸೊ ಎರಡು ಆ್ಯಂಗಲ್ದಾಗ ದೇವ್ರು ಅವ್ರಿಗೆಲ್ಲರಿಗೆ ಖುಷಿಯಾಗಿರ್ಬೇಕಂತೆ ನಾವು ವಿಚಾರ ಮಾಡ್ಕೊತಾ ಇರ್ತೀವಿ. ಇಷ್ಟು ಮಂದಿ ಬಲ್ಲಿ FD ಅದ ನಮ್ಮದು. ಈಗ ಇದೇನದ, ಅಕೌಂಟ್ ಸೆಟಲ್ಮೆಂಟ್ ವಿತ್ ಎವ್ರಿಬಡಿ ಇಸ್ ಮಸ್ಟ್. ಅವ್ರಿಗೆ ಕಷ್ಟ ಮಾಡ್ತಾರೆ, ಯಾವಾಗೋ ಒಂದ್ಸಲ ಲೈಫ್ದಾಗ ಅಕೌಂಟ್ ಸೆಟಲ್ಮೆಂಟ್ ಆಗೇ ಆಗ್ತದೆ ಫ್ಯೂಚರ್ದಾಗ ವಿತ್ ಯೂನಿವರ್ಸಲ್ ಬ್ಯಾಂಕ್ ಆಫ್ ಇಂಟ್ರೆಸ್ಟ್.
ಕಂಪಲ್ಸರಿ ಬರ್ತದೆ, ಮಿಸ್ ಆಗಲ್ಲ. ಅರ್ಥ ಆಯ್ತಾ? ಎಲ್ಲరికి అర్థ కదా సిస్టమ్. ఎవరైతే మాకు ధోకా చేశారో, నా డబ్బు తీసుకున్నారో చేశారో, మిస్ కాదు, కంపల్సరీ రిటర్న్ అయ్యి వస్తుంది. వాళ్ళకి ఎక్కడో జీవితంలో లాస్ అవుతుంది. 1కి 2, 2కి 4, 8, 10, 16, వన్ డే ఇట్ విల్ కమ్ బ్యాక్ ఫర్ షూర్. సో ఆల్వేస్ బ్లెస్. ఎవరెవరి దగ్గర నా ఎఫ్డి అయిందో దేవుడు అందరికీ ఖుషి పెట్టండి. భగవంతా सबको खुश रखो. ठीक है? अब क्या है, इतने लोगों के साथ अकाउंट सेटलमेंट है. ಫ್ಯೂಚರ್ದಾಗ ಯಾವಾಗೋ ಲೈಫ್ದಾಗ ಅವ್ರು ಬರ್ತಾರೆ, ಅವ್ರು ಕಷ್ಟ ಮಾಡ್ತಾರೆ, ಅವ್ರಿಗೆ ಎಲ್ಲೋ ಕಡೆ ಲಾಸ್ ಆಗ್ತದೆ, ನಮಗೂ ರಿಟರ್ನ್ ಬರ್ತದೆ. ಸೊ ನಮ್ಮ ಫ್ಯೂಚರ್ ಈಸ್ ಸೆಕ್ಯೂರ್. ಒನ್ ಪಾರ್ಟ್. ಸೆಕೆಂಡ್ ಪಾರ್ಟ್, ನನ್ನ ಲೈಫ್ ಟೈಮ್ ಏನದ ಗೊತ್ತಿಲ್ಲ ನಮ್ಗೆ, ಯಾರು ಗೊತ್ತಿಲ್ಲ. 60 ಅದ, 80 ಅದ, 100 ಅದ, ಅಮಿತಾಬ್ ಬಚ್ಚನ್ ಅಪ್ಲೆ 1 or 2 ನಾಟ್ ಔಟ್ ಮೂವಿ ಅದ, ನಮ್ಗೆ ಗೊತ್ತಿಲ್ಲ ಯಾವ ಥರ ಅದ, ಎಷ್ಟದ. ಫಾರ್ ಎಕ್ಸಾಂಪಲ್, ಇಷ್ಟು ಮಂದಿದು ಅಕೌಂಟ್ ಸೆಟಲ್ ಮಾಡಕ್ಕೆ ಮುಂದೆ ನಾ ವಿನೋದ್ ಲಾವಟಿಗೆ ಬಿಟ್ಟು ಹೋಗೇನೆ ಅಂದ್ರೆ ಏನಾಗ್ತದ? ಇವರೆಲ್ಲರೂ ನಮ್ಮ ಸಲಗೆ ಮತ್ತೆ ಜನ್ಮ ತಗೋತಾರ, ಮತ್ತೆ ಆ ಜನ್ಮದ ಕಷ್ಟ ಮಾಡ್ತಾರ, ಅದು ರಿಟರ್ನ್ ಬರ್ತದೆ. ನಮ್ದು ಈ ಜನ್ಮನೂ ಸೆಕ್ಯೂರ್, ನೆಕ್ಸ್ಟ್ ಜನ್ಮನೂ ಸೆಕ್ಯೂರ್, ಫ್ಯೂಚರ್ ಸೆಕ್ಯೂರ್. ನಾನು ನನ್ನ ಲೈಫ್ದಾಗ ಒಂದೇ ನೋಡ್ಬೇಕೇನು, ಕರ್ಮ ಹಾಕೊಂಡಾಗ ಲೋನ್ ತೊಗೋಬಾರ್ದು ಅಷ್ಟೇ. ಈಗ ಫಾರ್ ಎಕ್ಸಾಂಪಲ್ ಇನ್ನೊಂದು ಬೆನಿಫಿಟ್ ಏನದ, ಈ ಕರ್ನಾಟಕದಾಗ ಯಾವುದೊಂದು ಬ್ಯಾಂಕ್ ಅದ ಏನು, ಅವರು ಈ ಥರ ಗ್ಯಾರಂಟಿ ಕೊಡ್ತಾರೆ, ನಮ್ಮ ಬ್ಯಾಂಕ್ದಾಗ ಎಫ್ ಡಿ ಮಾಡ್ರಿ, ನಿಮ್ಮ ನೆಕ್ಸ್ಟ್ ಜನ್ಮದಾಗ ತಂದು ಕೊಡ್ತೀವಂತ. ಅದ ಏನು है कोई बैंक है? फिजिकल बैंक, हमारे बैंक में एफडी करो, निम्न नेक्स्ट जन्म तक तंदु करते है क्या कोई? नहीं है ना. तो थैंक्स टू ऑल दीस पीपल जिन्होंने हमारा पैसा डुबाया, गलत लिया, गलत किया. ಇವ್ರನಿಂದ ನಮಗೂ ನೆಕ್ಸ್ಟ್ ಜನ್ಮದಾಗೂ ಬರ್ತದ. ಈ ಜನ್ಮದಾಗ ಅಕೌಂಟ್ ಸೆಟಲ್ ಆಗಿಲ್ಲ ಅಂದ್ರೆ ನೆಕ್ಸ್ಟ್ ಜನ್ಮದಾಗೂ ಬರ್ತದ. ಈಗ ಒಬ್ರಿಗೆ ಡೌಟ್ ಬರ್ಲತ್ತ, ಅಲ್ಲಿ ನೆಕ್ಸ್ಟ್ ಜನ್ಮದಾಗ ಏನು ಗ್ಯಾರಂಟಿ ಅದ, ಏನು ಪ್ರೂಫ್ ಅದ ನೆಕ್ಸ್ಟ್ ಜನ್ಮ ಇರ್ತದಂತ, ಅಕೌಂಟ್ ಸೆಟಲ್ ಆಗ್ತದಂತ. ಈ ಥರ ಉದಾಹರಣೆ ಕೊಡ್ತೀನಿ. ಈ ಪ್ರಪಂಚದಾಗ ಎವ್ರಿ 3-4 ಸೆಕೆಂಡ್ಸ್, ಎವ್ರಿ ಸೆಕೆಂಡ್ 2-3 ಹುಡುಗರು ಜನ್ಮ ತಗೋತಾರ, ರೈಟ್? ಎವ್ರಿ ಸೆಕೆಂಡ್ ಈ ವರ್ಲ್ಡ್ದಾಗ 2-3 ಮಂದಿ ಜನ್ಮ ತಗೋತಾರ. ಒಬ್ಬರು ಬೆಸ್ಟ್ ಘರದಾಗ, ರಿಚ್ ಫ್ಯಾಮಿಲಿ, ರಿಚ್ ಕಲ್ಚರ್, ರಿಚ್ ಮನಿದಾಗ ಜನ್ಮ ತಗೋತಾರ. ಒಬ್ಬರು ಆವ್ರೇಜ್ ಇರ್ತಾರ, ಒಬ್ಬರು ಝೋಪಡಪಟ್ಟಿದ ತಗೋತಾರ, ಅಲ್ಲಿ ಊಟನೂ ಸಿಗಲ್ಲ. ಆ ಟೈಮ್ ಆ ಹುಡುಗುದು ಏನ್ ತಪ್ಪದ? 1 ಸೆಕೆಂಡ್ದಾಗ ಜಾತಕನೂ ಚೇಂಜ್ ಆಗಲ್ಲ, ಆಗ್ತದ? 1 ಸೆಕೆಂಡ್ದಾಗ ಆಗಲ್ಲ. ಪಾಸ್ಟ್ ಕರ್ಮ ಅಕೌಂಟ್ ಪ್ರಕಾರ ಅವ್ರಿಗೆ ಫ್ಯಾಮಿಲಿ ಸಿಗ್ತದ. ಒಂದೇ ಫ್ಯಾಮಿಲಿದಾಗ ಇಬ್ಬರು ಅನ್ನದಮ್ಮರು ಇರ್ತಾರ, ಒಬ್ಬರು ಏನೋ ಲೈಫ್ದಾಗ ಫುಲ್ ಸಕ್ಸಸ್ ಆಗ್ತಾರ, ಒಬ್ಬರು ಕಷ್ಟ ಮಾಡ್ಕೋತಾ 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 ಇರ್ತಾರ, ಅಷ್ಟು ಸಕ್ಸಸ್ ಆಗಲ್ಲ. ಯಾಕಂದ್ರೆ ಅವ್ರದ್ದು ಪಾಸ್ಟ್ ಅಕೌಂಟ್ ಸೆಟಲ್ ಮಾಡೋದು ಲೈಫ್ ಎಲ್ಲ ಹೋಗ್ಬಿಡ್ತದೆ. ಅಂದ್ರೆ ಒಂದೇ ತಂದೆ ತನ್ರಿ, ಸೇಮ್ ಸಂಸ್ಕಾರ, ಸೇಮ್ ಕಲ್ಚರ್, ಸೇಮ್ DNA ಡಸಂಟ್ ವರ್ಕ್ ಸೇಮ್ ಫಾರ್ ಎವ್ರಿಬಡಿ ಬಿಕಾಸ್ ಆಫ್ ದ ಕರ್ಮ ಅಕೌಂಟ್ ಪ್ರಕಾರ ಹೋಗ್ತದೆ. ಒಂದೇ ಸ್ಕೂಲ್ದಾಗ ಒಂದೇ ಕ್ಲಾಸ್ದಾಗ, ಒಂದೇ ಕ್ಯಾರಿಕ್ಯುಲಮ್ದಾಗ 20-30 ಮಂದಿ ಸ್ಟಡಿ ಮಾಡ್ತಾರ, ಅದ್ರಾಗ ಒಬ್ಬರು ಭಾಳ ಸಕ್ಸಸ್ ಆಗ್ತಾರೆ, ಒಬ್ಬರು ಫೇಲ್ ಆಗ್ತಾರೆ ಲೈಫ್ದಾಗ. ಎಜುಕೇಷನ್ನು ಕೆಲಸ ಬಂದಿಲ್ಲ, ಫ್ಯಾಮಿಲಿ ಸಂಸ್ಕಾರನೂ ಎಫೆಕ್ಟ್ ಆಗಿಲ್ಲ, ಜಾತಕನೂ ಆಗಿಲ್ಲ. ಎವ್ರಿಥಿಂಗ್ ಈಸ್ ಆಸ್ ಪರ್ ಕರ್ಮ ಅಕೌಂಟ್. ನಮ್ಮ ಹನೆ ಬಾರ್ ಅಂತಾರಲ್ಲ, ನಾ ಕಿಸ್ಮತ್ ನಾ ಕರ್ಮ, वो हमारा जो कर्म अकाउंट है उसके हिसाब से ही हमको सब चीज मिलता है. जो मिस ಆಗಲ್ಲ. ಸೊ ನಾ ಏನು ಮಾಡೀನಿ, ನಮ್ಮ ಲೈಫ್ದಾಗ ಎಲ್ಲಿ ಫಿಕ್ಸ್ ಡಿಪಾಸಿಟ್ಸ್ ಅವ ಒಂದ್ಸಲ ಚೆಕ್ ಮಾಡೋವಂಥ ಲಿಸ್ಟ್ ತಯಾರು ಮಾಡೀನಿ. ಭಾಳ ಇಂಪಾರ್ಟೆಂಟ್ ಅದ. सब लोग है यहाँ पे? मेरे लाइफ में कहाँ कहाँ फिक्स डिपॉजिट हुआ, मैंने थोड़ा लिस्ट बनाया. देखते हैं क्या कहाँ कहाँ है, कि हमारा कहाँ कहाँ एफडी हुआ है. जो डीलर ने पैसा नहीं दिया हमारा अभी तक, उनके पास, सबके पास हमारा एफडी है. थैंक यू सो मच, गॉड ब्लेस देम. कुछ डीलर्स है ना, जितना प्लान करते, जितना स्ट्रेटेजी के हिसाब से आता है, लोकल टीम को दबाव डाल के एक्स्ट्रा क्रेडिट नोट बना लेते हैं वो लोग. थैंक यू सो मच, गॉड ब्लेस देम. वहां पे हमारा एफडी हो जाता. ಒಬ್ಬರೊಬ್ಬರು ಏನ್ ಮಾಡ್ತಾರ, ಒಂದು ಪ್ಯಾಕೆಟ್ ಡ್ಯಾಮೇಜ್ ಆಗಾರ 5 ಪ್ಯಾಕೆಟ್ ಕ್ಲೇಮ್ ಮಾಡ್ಕೋತಾರ. ಆ 4 ಪ್ಯಾಕೆಟ್ ಎಫ್ಡಿ ಆಗ್ಯದ. ಥ್ಯಾಂಕ್ ಯು ಸೋ ಮಚ್, ಗಾಡ್ ಬ್ಲೆಸ್ ದೆಮ್. ಒಬ್ಬರೊಬ್ರು ಏನ್ ಮಾಡ್ತಾರ, ಸ್ಟಾಫ್ನು ಮಾಡ್ತಾರ, ಒಬ್ಬರೊಬ್ರು ಡೀಲರ್ನು ಮಾಡ್ತಾರ. ಅಲ್ಲಿ DGOನೇ ಇರಲ್ಲ ಆ ತಿಂಗಳು, FA, ಬಟ್ FAದು ಕ್ಲೇಮ್ ಮಾಡ್ಕೋತಾರ, ಫೇಕ್. ಥ್ಯಾಂಕ್ ಯು ಸೋ ಮಚ್, ಗಾಡ್ ಬ್ಲೆಸ್ ದೆಮ್. ಎಫ್ಡಿ ಆಗ್ಯದ ಅಲ್ಲಿ.
ಇದು ಭಾಳ ಇಂಪಾರ್ಟೆಂಟ್ ಅದ. ಒಬ್ಬರು ಕಂಪನಿದು ರೊಕ್ಕ ಇರ್ತದ, ಅವ್ರ ಪಾಲಿಸಿ ಪ್ರಕಾರ 90 days 120 days ವಾಟ್ ಎವರ್ ಪಾಲಿಸಿ ಇರ್ತದ, ಸ್ಕೀಮ್ ಇರ್ತದ. ಡೀಲರ್ ಏನು ಮಾಡ್ತಾರೆ, ಲೋಕಲ್ ಎಂಪ್ಲಾಯಿಗೆ ಪ್ರಭಾವ ಮಾಡಿ ಆ ರೊಕ್ಕ ಕೊಡಲ್ಲ. ಅವ್ರು ಏನು ಮಾಡ್ತಾರೆ, ಸೀಡ್ ಕಂಪನಿದಾಗ ಇನ್ವೆಸ್ಟ್ ಮಾಡ್ತಾರೆ, ಫರ್ಟಿಲೈಸರ್ ಕಂಪನಿದಾಗ ಮಾಡಿ ರೊಟೇಷನ್ ಮಾಡ್ಕೊತ ಇರ್ತಾರೆ. ಅವ್ರು ಏನು ತಿಳ್ಕೊತಾರ, ಅದ್ರಾಗ ಬಂದದ್ದು ಪ್ರಾಫಿಟ್ ನಮ್ಗೆ ಬರ್ಲತ್ತದ. ಗಲತ್, ಆ ಪ್ರಾಫಿಟ್ ಇಲ್ಲ. ಆ ಬಂದಿದ್ದು ಪ್ರಾಫಿಟ್ ಆ ಕಂಪನಿ ಯಾರ ಜೊತೆ ರೊಕ್ಕ ಅದ ಅವ್ರದ್ದು FD ಅದ, ಅದು ಮತ್ತೆ ಇಂಟ್ರೆಸ್ಟ್ ಜೊತೆ ಹೋಗ್ತದ. गलत है, अनएथिकल है. अर्थ आ गया? और रोटेशन मारता ना, अरे सीड में लगाया जी, सीड के आने के बाद दूंगा फटले में, अरे पैसा माल बिक गया, उस कंपनी का पैसा है, उसको तुमने और कहीं लगा के तुम समझ रहे कि तुमको मिलेगा. गलत. वो पैसा पूरा कभी ना कभी डूब के उस कंपनी को यूनिवर्सल बैंक ऑफ इंटरेस्ट के साथ जाएगा. तो थैंक यू सो मच कि हमारा पैसा इन्वेस्ट किया अपने सीड में, फर्टिलाइजर में, उधर से भी हमको प्रॉफिट आएगा. दर से अगेन FD. ಸ್ವಲ್ಪ ಮಂದಿ ಫ್ರೀ ಸ್ಯಾಂಪಲ್ ಬರ್ತಾವ ಕೊಡೋಕು, ಅದನ್ನು ಸೇಲ್ ಮಾಡ್ಕೋತಾರ. ಎಂಪ್ಲಾಯೀಸ್ನು ಮಾಡ್ತಾರೆ, ಡೀಲರ್ಸ್ನು ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್. ಒನ್ ಮೋರ್ ಸೋರ್ಸ್ ಆಫ್ ಫಿಕ್ಸ್ಡ್ ಡಿಪಾಸಿಟ್. ಈಗ ನಾವು ನಂಬಲ್ಲಿ C&F ಇರ್ತಾರೆ ಒಂದೊಂದು ಸ್ಟೇಟ್ದಾಗ. ಅವ್ರು ಏನು ಮಾಡ್ತಾರ, ಟ್ರಾನ್ಸ್ಪೋರ್ಟರ್ ಬಲ್ಲಿ ಕಮಿಷನ್ ತಗೋತಾರೆ. ಒಂದು ಕೇಸ್ಗೂ ರೂಪಾಯಿ 2 ರೂಪಾಯಿ. ನಂಬಲ್ಲಿ ಎಲ್ಲ ಕಮಿಷನ್ ಬೇರೆ ಇರ್ತದ, ಅಲ್ಲಿ ಸೆಟ್ಟಿಂಗ್ ಮಾಡ್ತಾರೆ ಅದು ಇಲ್ಲಿಗಲಿ. ಅಲ್ಲಿನೂ ನಮ್ಮ FD ಆಗ್ತದೆ. ನಮ್ಮದು ಪ್ರಿಂಟಿಂಗ್ ಇರ್ತದ, ಹ್ಯೂಜ್ ಪ್ರಿಂಟಿಂಗ್, ಡೆಮೋ POP ಮೆಟೀರಿಯಲ್, ಪ್ರಿಂಟಿಂಗ್ ಕಾಸ್ಟ್ ಹ್ಯೂಜ್ ಇರ್ತದೆ. ಒಂದೊಂದು ಕಡೆ ನಾವು ಸ್ಟೇಟ್ದಾಗೆ ನಮ್ಮ ಟೀಮ್ ಮೇಲೆ ಭರೋಸಾ ಮಾಡಿ ಕೊಟ್ಬಿಡ್ತೀವಿ, ಚಲೋ ತುಮ್ ಕರ್ಲೋ. ಅವ್ರು ಅಲ್ಲಿನೂ ಸೆಟ್ಟಿಂಗ್ ಅವ್ರದ್ದು ಏನು ತಿಳ್ಕೊಂಡು ನಮ್ಗೆ ಅಲ್ಲಿ ಕಮಿಷನ್ ಸಿಕ್ಲದ, ಕಮಿಷನ್ ಇಲ್ಲ. ಗಲತ್. ಅದು ನಮ್ಮದು FD ಆಗದ. ಅಲ್ಲಿ ಅವ್ರ ಬಲ್ಲಿನೂ FD ಆಗದ. ರಾಂಗ್ TA ಬಿಲ್ಸ್ ಕ್ಲೇಮ್. ಕಂಪನಿದಾಗ HR ಜೊತೆಗೆ ಪಾಲಿಸಿ ಇರ್ತದೆ, 25 ದಿವಸ ಕೆಲಸ ಮಾಡಬೇಕು ಅಂತ ಮಂತ್ದಾಗ. ಒಬ್ಬರೊಬ್ಬರು ಏನು ತಿಳ್ಕೊತಾರೆ, ಅರೆ HR ತೋ ಮುಂಬೈದಾಗ ಯಾರು ನೋಡ್ತಾರ, ಮನ್ಯಾಗ 5 ದಿವಸ ಮಕ್ಕೋತಾರ. ಆ 5 ದಿವಸದ್ದು FD ಆಗ್ಬಿಡ್ತದೆ ಸ್ಯಾಲ್ರಿ. ಈಗ ಫಾರ್ಮರ್ನು ಆಗ್ಯ ನಂಗೆ. ಫಾರ್ಮರ್ ಬಲ್ಲಿನೂ ಈಗ ನಾವು ಎಲ್ಲರ ಬಲ್ಲಿ ನಾವು ಬಿಸ್ನೆಸ್ದಾಗ ಬಿದ್ದಿದ್ದೀವಿ. ನಿಮ್ಮ ಬಲ್ಲಿ ಲ್ಯಾಂಡ್ ಅದ, ನೀವೇನು ಮಾಡ್ತೀರಿ, ಯಾರಿಗೋ ಒಬ್ಬರಿಗೆ ಬಟಾಯಿ ಏನಂತಾರೆ ನೀವು, लीज नहीं, शेयरिंग. क्या बोलते शेयरिंग को? कौलू बोलते. क्या बोलते? अंदर किराया इल्ला, पार्टनरशिप दगा. जमीन हमारा, पैसा हमारा, तुम खेती करो, ನೀವು ಮಾಡ್ರಿ 50-50 ಅಂತ ಯಾವುದೋ ಮಾಡ್ತಾರೆ ಅದು. ಹಾಂ ಹಾಂ ಹಾಂ. ಸೊ ಅದು ಅವ್ರೇನು ಮಾಡ್ತಾರೆ, ಇಷ್ಟು ಕ್ವಿಂಟಲ್ ಬಂದದ, ಇಷ್ಟೇ ಕ್ವಿಂಟಲ್ ತೋರಿಸ್ತಾರೆ. ಫಾರ್ಮರ್ ಬಲಿನೂ FD ಆಗ್ಲತ್ತದ, ನಮ್ದು ಅದ. ರೈಟ್. ಆ ಥರ ಇಷ್ಟು ಸೋರ್ಸಸ್ ಅವ. ಬೇರೆ ಬೇರೆ ಕಡೆ ನಮ್ದು FD ಆಗ್ಯದು. ಎವ್ರಿಯೋ ನಿಮ್ಮೆಲ್ಲರ ಲೈಫ್ದಾಗ ಇರ್ತದ, ಲಿಸ್ಟ್ ಮಾಡ್ಕೋಬೋದು ಎಲ್ಲಿ ನಿಮ್ದು FD ಅದ. ಮಿಸ್ ಆಗಲ್ಲ. ಕಂಪಲ್ಸರಿ ಒಂದು ದಿವಸ ಮತ್ತೆ ಇಂಟ್ರೆಸ್ಟ್ ಜೊತೆ ರಿಟರ್ನ್ ಬರೋದೇ ಅದ, ಚಾನ್ಸೇ ಇಲ್ಲ ಮಿಸ್ ಆಗೋದು.